ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತೊಂದು ಒಳ್ಳೆ ವೆಜಿಟೇಬಲ್ ಸ್ನಾಕ್ಸ್ ರೆಸಿಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್, ಆಲೂಗೆಡ್ಡೆ ಹಾಗೆ ಸಬ್ಬಸ್ಗೆ ಸೊಪ್ಪು ಹಾಕಿ ಇದನ್ನ ಮಾಡಿದ್ದೀನಿ. ಸ್ನಾಕ್ಸ್ ತುಂಬಾ ಹೆಲ್ದಿ ಹಾಗೆ ತುಂಬಾ ಟೇಸ್ಟ್ ಆಗು ಇರುತ್ತೆ. ಇಲ್ಲ ನಿಮಗೆ ಇಷ್ಟ ಆದ್ರೆ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ. ಇದು ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನೇನೆಲ್ಲ ಹಾಕಿದ್ದೀನಿ, ತುಂಬಾ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸೇರಿಸಿದ್ದೀನಿ. ಮತ್ತೆ ಇದನ್ನ ಒಂದು 3 ಶೇಪಲ್ಲಿ ನಾನು ಹಿಡಿದು ತೋರಿಸಿದ್ದೀನಿ. ಯಾವ್ಯಾವ ಶೇಪಲ್ಲಿ ನಾವು ಹಿಡಿದು ಇದನ್ನ ಮಾಡಬಹುದು, ಖಂಡಿತ ಟ್ರೈ ಮಾಡಿ. ಹಾಗೆ ಇದನ್ನ ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ತಿನ್ನೋದಕ್ಕೆ ಬನ್ನಿ. ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ. ಆ ಬೌಲ್ ಅಲ್ಲಿ ನಾನು 2 ಆಲೂಗೆಡ್ಡೆ ದಪ್ಪ ಸೈಜ್ ಇಂದ ಗ್ರೇಪ್ ಮಾಡಿ ತಗೊಂಡಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಹೋಲ್ ಇರೋ ಗ್ರೇಪರ್ ಇಂದ ಅದನ್ನ ಗ್ರೇಪ್ ಮಾಡಿ ತಗೊಂಡಿದ್ದೀನಿ. ಹಾಕೊಳ್ತಾ ಇದ್ದೀನಿ ಈ ಬೌಲಿಗೆ. ಹಾಗೆ ಕ್ಯಾರೆಟ್, 2 ಕ್ಯಾರೆಟ್ ನಾನು ಸ್ವಲ್ಪ ಸಣ್ಣ ಗ್ರೇಪರ್ ಇಂದ ಸಣ್ಣ ಹೋಲ್ ಇರೋಂತ ಗ್ರೇಪ್ ಮಾಡಿ ತಗೊಂಡೆ. ನಾನು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. 2 ಬೌಲ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ. ನಾವು ತುರಿದು ತಗೊಳ್ಳುವಾಗ ನಮ್ಗೆ ಆಲೂಗೆಡ್ಡೆಯಲ್ಲಿ ಸ್ವಲ್ಪ ಹಾಲ್ ಬರುತ್ತೆ ಅಲ್ಲ, ಅದ್ರ ಹಾಲ್ ಬಿಡುತ್ತೆ. ಅದನ್ನ ಸ್ವಲ್ಪ ನೀಟಾಗಿ ವಾಶ್ ಮಾಡಿ ತಗೊಂಡಾಗ ನಮಗೆ ಅದು ಸ್ವಲ್ಪ ಉದ್ರುದ್ರಾಗಿದ್ದಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಒಂದು ಗಾಜಿನ ಬೌಲ್ ಅಲ್ಲಿ ನಾನು ಹಾಕೊಳ್ತಾ ಇದ್ದೀನಿ. ಈ ಗಾಜಿನ ಬೌಲ್ ಅಲ್ಲಿ ಮಿಕ್ಸ್ ಮಾಡೋದಿದೆ, ಹಾಗಾಗಿ ಗಾಜಿನ ಬೌಲ್ ಅಲ್ಲಿ ನೋಡಿ ಎಷ್ಟು ಉದ್ರುದ್ರಾಗಿದೆ, ನೋಡೋದಕ್ಕೆ ಕಾಣುತ್ತೆ ನಿಮ್ಗೆ. ಗಾಜಿನ ಬೌಲ್ ಅಲ್ಲಿ ಹಾಕೊಂಡೆ 5-6 ಹಸಿ ಮೆಣಸನ್ನ ನಾನು ಈ ರೀತಿ ಚಿಕ್ಕಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಸಬ್ಬಸ್ಗೆ ಸೊಪ್ಪುನ ಕೂಡ ಸಣ್ಣಕ್ಕೆ ಸ್ವಲ್ಪನೇ ನಾನು ಅದನ್ನ ತಗೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಬೇಕಾದಷ್ಟು ಉಪ್ಪು ಹಾಕೊಂಡೆ. ಅದಕ್ಕೆ ಕಾರ್ನ್ ಫ್ಲೇವರ್ ನಾನು ಹಾಕೊಳ್ತಾ ಇದ್ದೀನಿ. ಕಾರ್ನ್ ಫ್ಲೇವರ್ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ನಾನು ಹಾಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು, ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಅಕ್ಕಿ ಹಿಟ್ಟು ಹಾಕೋಬಹುದು. ಬದಲಿಗೆ ಅಕ್ಕಿ ಹಿಟ್ಟು ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಕೂಡ. ಇಲ್ಲಿ ನೋಡಿ, ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀರ್ ಸೇರ್ಸ್ಕೋಬೇಡ್ದು. ಮಿಕ್ಸ್ ಮಾಡ್ತಾ ನೀರ್ ಬಿಡುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡೆ ಸ್ಪೂನ್ ಇಂದ. ಈಗ ಕೈಯಿಂದ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಕೈಯಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ನಮ್ಗೆ ನೀರ್ ಬಿಟ್ಕೊಡುತ್ತೆ. ಚಷ್ಟು ಕೂಡ ನೀರ್ ಬಿಟ್ಟಿದೆ. ಈಗ ಚೆನ್ನಾಗಿ ನಾನು ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಹೀಗೆ ಬಿಡ್ತೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ. ತುಂಬಾ ಎಣ್ಣೆ ಹಾಕೋದಿಲ್ಲ, ಒಂದು ಸ್ವಲ್ಪ ಅದು ಮುಳುಗುವಷ್ಟು ಎಣ್ಣೆ ಮಾತ್ರ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ರೆಡಿ ಮಾಡಿಟ್ಟಿದ್ದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಅದು ಕಾರ್ನ್ ಫ್ಲೇವರ್ ಮತ್ತೆ ಮೈದಾ ಹಾಕಿ ನಾವು ಮಿಕ್ಸ್ ಮಾಡಿದಿಂದ ಕೈಗೆ ಅಂಟುತ್ತೆ. ಎಣ್ಣೆ ಹಚ್ಕೊಂಡ್ರು ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನ ನಾವು ಉಂಡೆ ಹಿಡಿಯೋದು ಒಂದು. ನಾನು ಹೀಗೆ ಉಂಡೆ ಹಿಡಿದು ನಿಮಗೆ ತೋರಿಸ್ತೀನಿ. ಒಂದೊಂದು ಶೇಪಲ್ಲಿ ನಾನು ಮಾಡ್ತಾ ಇದ್ದೀನಿ. ಒಂದು ವಡಾ ಶೇಪ್, ನಾವು ಕ್ರಾಕೆಟ್ ಎಲ್ಲ ಮಾಡ್ತೀವಲ್ಲ, ಅಂದ್ರೆ ಕೀಮಾ ಕ್ರಾಕೆಟ್ ಎಲ್ಲ ಮಾಡ್ತಾರಲ್ಲ, ಆ ಶೇಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದನ್ನ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಉಂಡೆ ಶೇಪಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಫ್ರೈ ಮಾಡ್ಕೋಬಹುದು. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇದ್ದೀನಿ ಕ್ರಾಕೆಟ್ ಶೇಪಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಕ್ರಾಕೆಟ್ ಗಳೆಲ್ಲ ಮಾಡ್ತಾರಲ್ಲ ಆ ಶೇಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ವಡಾ ಶೇಪಲ್ಲಿ. ಈ ರೀತಿ ವಡಾ ಶೇಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಈ ರೀತಿ ಎಲ್ಲ ಶೇಪಲ್ಲಿ ಮಾಡೋದು ಬೇಡ ಅಂತ ಹೇಳಿದ್ರೆ ನೀವು ರೌಂಡ್ ಆಗಿ ಅದನ್ನ ಇದು ಮಾಡ್ಕೊಂಡು ಒಂದು ಸ್ನಾಕ್ಸ್ ರೀತಿ ಕಟ್ ಮಾಡಿ ಬೇಕಾದ್ರೂ ಕೂಡ ನೀವು ಹಾಕೊಂಡು ಫ್ರೈ ಮಾಡ್ಕೋಬಹುದು. ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನ ಎಲ್ಲ ಎಣ್ಣೆಗೆ ಹಾಕೊಂಡೆ. ಇದನ್ನ ಒಂದು ಸೈಡ್ ತಿರುಗಿಸಿ ಹಾಕ್ತಾ ಇದ್ದೀನಿ. ಹಾಕಿದ್ದೆ ತಕ್ಷಣ ಸ್ಪೂನ್ ಹಾಕ್ಬೇಡ್ದು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಹಾಕಬೇಕು. ಎಲ್ಲ ತಿರುಗಿಸಿ ಹಾಕೊಂಡ್ಮೇಲೆ ಅದು ಸ್ವಲ್ಪ ಕ್ರಿಸ್ಪಿ ಆಗ್ತಾ ಬರ್ತಾ ನೀವು ಎಷ್ಟು ಬೇಕಾದ್ರೂ ಎಣ್ಣೆಯಲ್ಲಿ ಅದ ಸ್ಪೂನ್ ಇಂದ ನೀವು ಮಿಕ್ಸ್ ಮಾಡಿ ಈ ರೀತಿ ನೀವು ಅಲಗಿಸಿ ತಗೊಂಡ್ರು ಕೂಡ ಬೆಂದಿದೆ. ಇದನ್ನ ತಗೊಳ್ತಾ ಇದ್ದೀನಿ ರೌಂಡ್ ಶೇಪ್ ಅಲ್ಲಿ ಇರೋದು. ಇದನ್ನ ತಗೊಂಡು ಈಗ ಬಾಕಿ ಇರೋದನ್ನ ಕೂಡ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ಬಾಕಿ ಇರೋದನ್ನ ಕೂಡ ಈ ರೀತಿ ತೆಗಿತಾ ಇದ್ದೀನಿ. ಎಣ್ಣೆ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಬಾಕಿ ಇರೋದನ್ನ ನಾನೀಗ ಕೈಯಲ್ಲಿ ಹಿಡಿದು ಹಾಕೋತ ನಾನು ತೋರಿಸೋದಿಲ್ಲ, ಹಾಗೆ ಎಲ್ಲದೂ ಕೂಡ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ನಾನು ಯಾವ ಶೇಪಲ್ಲಿ ಹಿಡಿದ್ನೋ ಆ ಶೇಪಲ್ಲಿ ಒಂದು 2-3 ಮಾಡಿ ಹಾಕೊಳ್ತಾ ಇದ್ದೀನಿ. ಈಗ ಹಾಕೊಂಡೆ, ಒಂದು ಸೈಡ್ ಫ್ರೈ ಆಗಿದೆ. ಈಗ ಮತ್ತೊಂದು ಸೈಡ್ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಕ್ರಿಸ್ಪಿ ಆದ್ಮೇಲೆ ನೀವು ಸ್ಪೂನ್ ಇಂದ ಎಷ್ಟು ಬೇಕಾದ್ರೂ ನೀವು ಇದು ಮಾಡ್ಕೋಬಹುದು. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನೆಲ್ಲ ತಗೊಳ್ತಾ ಇದ್ದೀನಿ. ಇವತ್ತಿನ ಸ್ನಾಕ್ಸ್ ಸೂಪರ್ ಆಗಿ ರೆಡಿ ಆಗಿದೆ. ಇವತ್ತು ಒಂದು ಒಳ್ಳೆ ಸ್ನಾಕ್ಸ್ ರೆಸಿಪಿ ರೆಡಿ ಆಗಿದೆ. ಒಂದು ಒಳ್ಳೆ ವೆಜಿಟೇಬಲ್ ಸ್ನಾಕ್ಸ್ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟ್ಗೆ ತುಂಬಾ ಧನ್ಯವಾದಗಳು.